ಇದೆ. ಆದರೆ ತನ್ನ ಕೆಲವು ಮೂಢನಂಬಿಕೆಗಳನ್ನ ಅಥವಾ ಪೂರ್ವಗ್ರಹ ಪೀಡೆಗಳನ್ನ ಮತ್ತು ಇನ್ನು ಕೆಲವು ಸಂಗತಿಗಳನ್ನು ಬದಲಾಯಿಸಿಕೊಳ್ಳಲಾರದಕ್ಕೆ ಭಾರತ ದೇಶಕ್ಕೆ ಬಹಳ ದೊಡ್ಡ ಶಿಕ್ಷೆ ಬಿತ್ತು ಅಂತಾನೆ ಹೇಳಬೇಕು. ಅಥವಾ ಕೆಲವರು ಹೇಳೋ ಪ್ರಕಾರ, ಮಹರ್ಷಿ ಅರವಿಂದರು ಬೇರೆಯವರು ಹೇಳೋ ಪ್ರಕಾರ, ಪರಕೀಯ ಸಂಸ್ಕೃತಿಗಳು ಭಾರತಕ್ಕೇನು ಬಂದವು ಅದು ಪರಮಾತ್ಮನ ಇಚ್ಛೆನೆ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಇದು ಕೇವಲ ಒಂದು ರಾಜ್ಯವಾಗಿ ಅಥವಾ ಒಂದು ರಾಷ್ಟ್ರವಾಗಿ ಅಥವಾ ಯಾವುದೋ ಒಂದು ಜನಾಂಗದ ಭೂಮಿಯಾಗಿ ಉಳಿಯೋದು ಪರಮಾತ್ಮನ ಇಚ್ಛೆ ಅಂತ. ಇದನ್ನು ನಾವು ಒಪ್ಪಬಹುದು. ಎನಿಬೆಸೆಂಟ್ರು ಪರಕೀಯರು ಬರೋದಕ್ಕೆ ಭಾರತದ ಪಾಪ ಕಾರಣ ಅಂತ ಹೇಳ್ತಾರೆ. ಪಾಪ ಅಂತಂದ್ರೆ ಜಾತೀಯತೆ, ಸ್ತ್ರೀ ಶೋಷಣೆ ಮತ್ತು ಭೋಗ ಲಾಲಸೆ, ಕೆಲವರ ಭೋಗ ಲಾಲಸೆ, ಇನ್ನು ದೇವರ ವಿಷಯದಲ್ಲಿ ತಪ್ಪು ಕಲ್ಪನೆಗಳು, ದೇವತೆಗಳ ಹೆಚ್ಚಳ, ಅದರಿಂದ ಜಾತಿ ಸಮಸ್ಯೆ, ಹೀಗೆ ಅಸ್ಪೃಶ್ಯತೆ, ಈ ಎಲ್ಲ ಕಾರಣದಿಂದ ಭಾರತಕ್ಕೆ ತನ್ನದೇ ಆದ ಪಾಪವೂ ಕೂಡ ಸಂಗ್ರಹ ಆಯಿತು. ಪುಣ್ಯ ಸಂಗ್ರಹ ಆಗ್ತಾ ಇತ್ತು, ಜೊತೆಗೆ ಪಾಪವೂ ಕೂಡ ಸಂಗ್ರಹ ಆಯಿತು. ಆ ಪಾಪದ ಫಲವಾಗಿ ಪರಕೀಯರು ಬಂದರು ಅಂತ ಎನಿಬೆಸೆಂಟ್ರು ಹೇಳ್ತಕ್ಕಂಥದ್ದು. ಆದರೆ ಇನ್ನೊಂದು ದೃಷ್ಟಿಕೋನದಿಂದ ನೋಡಬಹುದು ಭಾರತವನ್ನ. ಈ ದೇಶ ಯಾವುದೋ ಒಂದು ಜನಾಂಗಕ್ಕೆ ಸೇರೋದು. ಈಗ ಜಪಾನ್ ದೇಶ, ಅಲ್ಲಿ ಒಂದೇ ಭಾಷೆ, ಅಲ್ಲಿ ಇವತ್ತಿಗೂ ಶಿಸ್ತು, ಸ್ವಚ್ಛತೆ, ಪ್ರಾಮಾಣಿಕತೆ ಮತ್ತು ಪರಕೀಯರ ಆಳ್ವಿಕೆಗೆ ಅವರು ಬಲಿನೇ ಆಗಲಿಲ್ಲ ಜಪಾನಿಯರು. ಆದ್ರೆ ಅವರು ಕೂಡ ಪಾಪ ಮಾಡ್ತಾ ಇದ್ರು. ಅವರು ಯುದ್ಧಾಕಾಂಕ್ಷಿಗಳಾಗಿದ್ರು ಮೊದಲು, ಜಪಾನಿಯರು ಕೂಡ. ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಬೀಳೋದಕ್ಕೆ ಮೊದಲು ಆ ದೇಶವೂ ಕೂಡ ಮಹಾಯುದ್ಧಕ್ಕೆ ಕಾರಣ ಆಗಿತ್ತು. ಹೀಗೆ ಇವತ್ತು ಜಪಾನ್ ಸಾಧನೆ ಅಥವಾ ಇಸ್ರೇಲಿನ ಸಾಧನೆ ಬಹಳ ವಿಶೇಷ ಅಂತ ಏನು ಕಾಣಿಸೋದಿಲ್ಲ. ಅಂದ್ರೆ ಒಂದು ಜನಾಂಗ, ಒಂದೇ ಭಾಷೆ, ಒಂದು ಸಂಸ್ಕೃತಿ ಇದ್ದಂತಹ ದೇಶಗಳು ಮುಂದುವರಿಯೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಮತ್ತು ಅವು ಪ್ರಜಾಪ್ರಭುತ್ವವನ್ನು ಅಳವಡಿಸ್ಕೊಂಡಿದ್ದಾವೆ. ತಮ್ಮ ಪರಂಪರಾಗತವಾಗಿ ಬಂದಂತಹ ಸಂಸ್ಕೃತಿಯನ್ನು ಬಿಟ್ಕೊಟ್ಟಿಲ್ಲ ಅವರು. ಅದು ಅತ್ಯಂತ ಸತ್ವಶಾಲಿಯಾಗಿ ಆ ದೇಶಗಳನ್ನ ಬೆಳೆಸಿದೆ. ಆದರೆ ಭಾರತ ದೇಶದ ಪರಿಸ್ಥಿತಿಗಳು ಬೇರೆನೆ. ಅದಕ್ಕೆ ಪರಮಾತ್ಮನ ಇಚ್ಛೆ ಭಾರತವನ್ನ ಬೇರೆಯಾಗಿ ಬೆಳೆಸೋದಿದೆ ಅಂತಕ್ಕಂಥದ್ದು ಮಹರ್ಷಿ ಅರವಿಂದರು, ಸ್ವಾಮಿ ವಿವೇಕಾನಂದರು ಮತ್ತಿನ್ನೂ ಅನೇಕ ಜನ ತಪಸ್ವಿಗಳ, ಸಾಧಕರ ಅಭಿಪ್ರಾಯ. ಅಂದ್ರೆ ಇದು ಎಲ್ಲ ಜನಾಂಗಗಳಿಗೂ ಆಶ್ರಯ ತಾಣವಾಗಬೇಕು ಮತ್ತು ವಿಶ್ವ ಧರ್ಮವನ್ನು ಅಳವಡಿಸ್ಕೊಳ್ಬೇಕು. ಇದು ಬಹಳ ಮುಖ್ಯವಾದಂಥ ಸಂಗತಿ. ನಾವು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಈ ಸತ್ಯವನ್ನು ನಾವು ತಿಳ್ಕೊಂಡಿರ್ಬೇಕು. ಭಾರತದಲ್ಲಿ ಒಂದು ವಿಶ್ವಧರ್ಮ ಸ್ಥಾಪನೆ ಆಗಬೇಕು ಅಂತಕ್ಕಂಥದ್ದು ಅನೇಕ ಜನರ ಇಚ್ಛೆ ಇತ್ತು. ಆದರೆ ಸ್ಥಾಪಿತ ಧರ್ಮ ವಿಶ್ವಧರ್ಮ ಆಗಕ್ಕಾಗಲ್ಲ. ಯಾವುದೇ ಧರ್ಮ ಇರಲಿ, ಒಬ್ಬ ಗುರು, ಒಬ್ಬ ಸ್ಥಾಪಕ, ಪ್ರವಾದಿ, ಯಾರೋ ಒಬ್ಬ ಸ್ಥಾಪನೆ ಮಾಡಿದ್ದು ಅದು ವಿಶ್ವಧರ್ಮ ಆಗಕ್ಕಾಗಲ್ಲ. ಅಥವಾ ಅವರ ಅನುಯಾಯಿಗಳ ಸ್ಥಾಪನೆ ಮಾಡಿದ್ದು. ಈ ಯೇಸು ಕ್ರಿಸ್ತನಿಗೆ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಗುರಿ ಏನಿರಲಿಲ್ಲ. ಯೇಸು ಕ್ರಿಸ್ತ ಮೂಲ ಅಂದ್ರೆ ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ನೀವು ಗಮನಿಸಿದ್ರೆ, ಹಳೆಯ ಒಡಂಬಡಿಕೆಯಲ್ಲಿ ಗಮನಿಸಿದ್ದೆ ಆದ್ರೆ, ಅಲ್ಲಿ ನಾನೊಬ್ಬ ಧರ್ಮ ಪ್ರವರ್ತಕ ಅಂತ ಹೇಳೋದು ಯೇಸುವಿನ ಮಾತಲ್ಲ. ನಾನು ದೇವರ ಮಗ ಅಂತ ಹೇಳಿರ್ಬೋದು, ಕೆಲವು ಮೌಲ್ಯಗಳನ್ನ ಯೇಸು ಸ್ಥಾಪನೆ ಮಾಡಿರ್ಬೋದು. ಆದರೆ ಮುಂದೆ 400 ವರ್ಷಗಳ ನಂತರ ಅದಕ್ಕೆ ಯೇಸುವಿನ ಜನ್ಮದಿನವೂ ಕೂಡ ಅಷ್ಟೇನೆ. ನಮಗೆ ಗೊತ್ತಿರ್ಬೇಕು, ಯಾವಾಗಲೂ ಯೇಸುವಿನ ಜನ್ಮದಿನ ಆಚರಣೆ ಮಾಡಕ್ ಶುರು ಮಾಡಿದ್ದು ಮೊದಲಿಂದ ಅಲ್ಲ. ಏನೂ ಅಲ್ಲ, ಬರೀ 11 ಜನ ಶಿಷ್ಯರಿದ್ರು ಅಷ್ಟೇ ಯೇಸು ಕ್ರಿಸ್ತನಿಗೆ. ಆಮೇಲೆ ಯೇಸುವಿನ
ಮರಣಾನಂತರ ಅಂದ್ರೆ ಶಿಲುಬೆಗೇರಿಸಿದ ನಂತರ ಅವರು ಸಂಕಲ್ಪ ಮಾಡಿ ಆ ಧರ್ಮವನ್ನು ಬೆಳೆಸಬೇಕು ಅಂತ ಹೇಳಿ ವಿಚಾರ ಮಾಡ್ತಾರೆ. ಅದು ಸರಿಯಾಗಿ ಸಂಘಟಿತವಾಗಿದ್ದು 400 ವರ್ಷಗಳ ನಂತರನೇ. ಆದ್ರಿಂದ ವಿಶ್ವಧರ್ಮ, ಪ್ರತಿಯೊಬ್ರು ತಮ್ಮ ತಮ್ಮ ಧರ್ಮವನ್ನು ವಿಶ್ವಧರ್ಮ ಅಂತ ಕರ್ಕೊಂತೀವಿ. ನಾವು ಬಸವಣ್ಣವರು ಸ್ಥಾಪನೆ ಮಾಡಿದಂಥದ್ದು ವಿಶ್ವಧರ್ಮ ಅಂತ ನಾವು ಹೇಳ್ತೀವಿ. ಕ್ರೈಸ್ತರ ಅವ್ರದ್ದನ್ನು ಹೇಳ್ತಾರೆ, ಮುಸಲ್ಮಾನರು ಅವ್ರದ್ದನ್ನು ಹೇಳ್ತಾರೆ, ಸಿಖ್ರು ತಮ್ಮದನ್ನು ಹೇಳ್ತಾರೆ. ಅದರಲ್ಲೇನು ಆಶ್ಚರ್ಯ ಇಲ್ಲ. ಆದ್ರೆ ಸತ್ಯ ಸಂಗತಿ ಏನಪ್ಪಾ ಅಂದ್ರೆ, ಸ್ಥಾಪಿತ ಧರ್ಮ ಎಂದೂ ಕೂಡ ವಿಶ್ವಧರ್ಮ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಅಲ್ಲಿ ಧರ್ಮಕ್ಕೆ ಕೆಲವು ಲಾಂಛನಗಳು ಅಂತ ಇರ್ತವೆ. ಅದೆಲ್ಲ ಹಿಂದೆ ನಾನು ಹೇಳಿದ್ದೀನಿ. ಧರ್ಮದ ಲಕ್ಷಣಗಳ ಬಗ್ಗೆನೇ ಬಹಳ ದಿವಸ ಮಾತನಾಡಿದ್ದೀನಿ. ಅದನ್ನ ನೀವು ಇದೇ ಸಂಚಿಕೆಗಳಲ್ಲಿ ಬೆಳಗಿನ ಚಿಂತನದಲ್ಲಿ ಧರ್ಮದ ಲಕ್ಷಣಗಳನ್ನ ನೋಡ್ಬೋದು, ಹಿಂದಕ್ಕೆ ಹೋಗಿ ನೋಡ್ಬೋದು. ಇಲ್ಲಿ ಭಾರತದ ಭಾರತ ದೇಶದ ಭೂಮಿ ಬಳಕೆ ಆಗಬೇಕಾದ್ದು ವಿಶ್ವಧರ್ಮಕ್ಕೆ. ಬುದ್ಧ ಆಗಲಿ, ವೇದವ್ಯಾಸರಾಗಲಿ ಮತ್ತು ನಮ್ಮ ಋಷಿಗಳೆಲ್ಲರೂ ಈ ಒಂದು ದೇಶವನ್ನ ಒಂದೇ ಜನಾಂಗದ ದೇಶ ಆಗಿ ಉಳಿಸ್ಬೇಕು ಅನ್ನೋದು ಅವ್ರ ಇಚ್ಛೆ ಅಲ್ಲ. ಇದು ಎಲ್ಲರಿಗೂ ಯಾರ್ಯಾರು ಆಧ್ಯಾತ್ಮಿಕ ಆಸಕ್ತಿ ಇರ್ತದೆ, ಧಾರ್ಮಿಕ ಆಸಕ್ತಿ ಇರುತ್ತೆ, ಶಾಂತಿ ಸಮಾಧಾನವನ್ನು ಬಯಸ್ತಾರೆ, ಅವರೆಲ್ಲರಿಗೂ ಕೂಡ ಇದು ಒಂದು ಸಾಧನಾ ಭೂಮಿ ಆಗಬೇಕು, ತಪೋಭೂಮಿ ಆಗಬೇಕು ಅಂತಕ್ಕಂಥದ್ದು ಅವರ ಇಚ್ಛೆ. ಇದನ್ನ ಸೂಫಿ ಸಂತರು ಕೂಡ ಗುರುತಿಸಿದ್ರು. ಸೂಫಿ ಸಂತರು ಮುಸಲ್ಮಾನರೇ ಹೆಚ್ಚು, ಬೇರೆಯವರು ಬಂದಿದ್ದು ಕಡಿಮೆ. ಅವರು ಭಾರತವನ್ನು ಹಾಗೆ ಗುರುತಿಸ್ಕೊಂಡ್ರು. ಈ ದೇಶ ವಿಶೇಷವಾಗಿದೆ, ಅದಕ್ಕೆ ಈ ದೇಶಕ್ಕೆ ಹೋಗ್ಬೇಕು ಅಂತ ಹೇಳಿ ಅವರು ಬಯಸಿ ಬಂದ್ರು. ಇಲ್ಲಿ ನೆಲೆ ನಿಂತರು, ಸಾಧನೆ ಮಾಡಿದರು, ಸೂಫಿ ಪಂಥವನ್ನು ಬೆಳೆಸಿದ್ರು. ಹಾಗೇನೆ ಪ್ರತಿಯೊಬ್ಬರಿಗೂ ಕೂಡ ಯಹೂದಿಗಳಿರ್ಬೋದು ಮತ್ತು ಏನು ಪಾರ್ಸಿಗಳು, ಜುರಾತುಷ್ಟ್ರನ ಅನುಯಾಯಿಗಳು, ಎಲ್ಲರಿಗೂ ಕೂಡ ಇಲ್ಲಿ ಅವಕಾಶ ಮಾಡಿಕೊಟ್ಟಂತ ದೇಶ ಇದು. ಆ ದೃಷ್ಟಿಯಿಂದ ಇದು ವಿಶ್ವಗುರು ಆಗೋದಕ್ಕೆ, ವಿಶ್ವಧರ್ಮದ ಭೂಮಿ ಆಗೋದಕ್ಕೆ ಇದು ಯೋಗ್ಯವಾದ ಪ್ರದೇಶ ಅಂತಕ್ಕಂಥದ್ದು ಪರಮಾತ್ಮನ ಇಚ್ಛೆ ಮತ್ತು ಗುರುಗಳ ಇಚ್ಛೆ, ಎಲ್ಲ ಸಂತರ ಮಹಂತರ ಶರಣರ ಇಚ್ಛೆ. ಅದಕ್ಕೆ ಮಹಮ್ಮದ್ ಪೈಗಂಬರ್ ಅವರ ತತ್ವವನ್ನು ಒಪ್ಪಲಾರದವ್ರ ಜೊತೆಗೆ ಯುದ್ಧ ಮಾಡೋ ಪ್ರಸಂಗ ಬಂದಾಗ ಮಹಮ್ಮದ್ ಪೈಗಂಬರ್ ಯುದ್ಧ ಮಾಡಿದ್ರು, ಹೋರಾಟ ಆಯ್ತು. ಅವರಿದ್ದಾಗ್ಲೇನೆ ಮದೀನಾದಿಂದ ಮೆಕ್ಕಕ್ಕೆ ಅವರು ಸ್ಥಳಾಂತರ ಆಗ್ಬೇಕಾಗಿ ಬಂತು. ಇದೆಲ್ಲ ಆಯ್ತು. ಅದೇ ಪ್ರಸಂಗ ಬಸವಣ್ಣವ್ರಿಗೂ ಬಂತು. ಅಂದ್ರೆ ಕಲ್ಯಾಣ ಬಿಟ್ಟು ಹೋಗೋ ಪ್ರಸಂಗ ಬಂತು ಬಸವಣ್ಣವ್ರಿಗೆ. ಆದ್ರೆ ಬಸವಣ್ಣವ್ರ ಯುದ್ಧಕ್ಕೆ ಕರೆ ಕೊಡ್ಲಿಲ್ಲ, ಯುದ್ಧ ಮಾಡಲಿಲ್ಲ. ಒಂದ್ ವೇಳೆ ಬಸವಣ್ಣವ್ರು ಯುದ್ಧ ಮಾಡಿದ್ರೆ, ಆಕಾಂಕ್ಷಿಯಾಗಿ ಬಿಜ್ಜಳನನ್ನ ಪದಚ್ಯುತಗೊಳಿಸಿ ಸಿಂಹಾಸನವನ್ನು ಏರಿ ಧರ್ಮ ಸ್ಥಾಪನೆ ಮಾಡಬೇಕು ಅಂತ ಹೊರಟಿದ್ರೆ ಖಂಡಿತವಾಗಿಯೂ ಅದರಲ್ಲಿ ಬಸವಣ್ಣವರು ಯಶಸ್ವಿ ಆಗ್ತಿದ್ರು. ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯ ಉದ್ದೇಶ ಆಗಿರಲ್ಲ. ಗುರುಗಳು, ತ್ಯಾಗಿಗಳು, ಯೋಗಿಗಳು, ಪ್ರವಾದಿಗಳು ನಮ್ಮ ದೇಶದಲ್ಲಿ ಅಧಿಕಾರಕ್ಕಾಗಿ ಹೊಡೆದಾಡಿ ಬಿಡದಾಡಿ ರಕ್ತಪಾತಕ್ಕೆ ಅವಕಾಶ ಮಾಡಿಕೊಡೋದು ನಮ್ಮಲ್ಲಿ ಋಷಿಗಳು ಮಾಡಿಲ್ಲ, ತ್ಯಾಗಿಗಳು ಮಾಡಿಲ್ಲ, ಯೋಗಿಗಳು ಮಾಡಿಲ್ಲ. ಕೆಲವರು ಇತಿಹಾಸ ಸಂಶೋಧಕರು ಹೇಳ್ತಾರೆ, ಕೆಲವರು ಬೇರೆ ಬೇರೆ ಧರ್ಮದ ವಿರುದ್ಧ ಹೋರಾಟ ಮಾಡಿ ಆ ಧರ್ಮವನ್ನು ನಮ್ಮ ದೇಶದಿಂದ ಓಡಿಸಿದ್ರು, ಅವರ ಸಾಧಕರನ್ನೆಲ್ಲ ಬಿಕ್ಕುಗಳನ್ನೆಲ್ಲ ಕೊಂದ್ರು ಅಂತ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಸತ್ಯವೋ ಗೊತ್ತಿಲ್ಲ. ಯಾಕಂದ್ರೆ ಇತಿಹಾಸ ಶೋಧಕರು ಹೇಳಿದ್ದೆಲ್ಲ ಸತ್ಯ ಅಂತ ಹೇಳಕ್ಕಾಗಲ್ಲ. ಆದ್ರಿಂದ ನಮ್ಮ ಏನು ಋಷಿಗಳಿದ್ದಾರೆ, ತಪಸ್ವಿಗಳಿದ್ದಾರೆ, ಯೋಗಿಗಳಿದ್ದಾರೆ, ಅವರು ಈ ಲೌಕಿಕ ಸ್ಥಾನಮಾನಕ್ಕಾಗಿ, ಭೂಮಿಗಾಗಿ ಹೊಡೆದಾಡಿದ್ದು ಇಲ್ವೇ ಇಲ್ಲ ಅಂತ ಹೇಳಬೇಕು. ಪ್ರಭುದೇವರು ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ ಅದನ್ನ. ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ನಿಮಗಾಗಿ ಸತ್ತವ್ರನ್ನ ಯಾರನ್ನು ಕಾಣಿ. ಅಂದ್ರೆ ನಮ್ಮ ಪರಮಾತ್ಮನನ್ನೇ ಆಶ್ರಯಿಸಿ
ಅವನ ತತ್ವವನ್ನು ಸಾಕ್ಷಾತ್ಕಾರ ಮಾಡ್ಕೊಂಡವರು ವಾದ ಮಾಡಿರ್ಬೋದು, ಆಮೇಲಿಂದ ತಮ್ಮದನ್ನ ಪ್ರತಿಷ್ಠಾಪನೆ ಮಾಡಿರ್ಬೋದು, ಆಶ್ರಮಗಳನ್ನು ಸ್ಥಾಪನೆ ಮಾಡಿರ್ಬೋದು, ಧರ್ಮ ಸ್ಥಾಪನೆ ಮಾಡಿರ್ಬೋದು. ಆದರೆ ಕೊಲ್ಲುವ ಮಟ್ಟಕ್ಕೆ ನಮ್ಮ ಪ್ರವಾದಿಗಳು ಹೋಗಿಲ್ಲ, ಯುದ್ಧದ ಮಟ್ಟಕ್ಕೆ ಹೋಗಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಸವಣ್ಣವರು ಅದನ್ನೇ ಅನುಸರಿಸ್ತಾರೆ. ಬಿಜ್ಜಳನ ತಂಡದವರು ಅಥವಾ ವಿರೋಧ ಪಕ್ಷದವರು ಕೊಡ್ತಕ್ಕಂಥ ಶಿಕ್ಷೆಯನ್ನ, ಗಡೀಪಾರು ಶಿಕ್ಷೆಯನ್ನು ಒಪ್ಕೊಂಡು ಹೊರಟೋಗ್ಬಿಡ್ತಾರೆ. ಆದ್ರಿಂದನೇ ಈ ಧರ್ಮದ ಮೇಲೆ ಬೇಕಾದಷ್ಟು ದಾಳಿ ಆದರೂ ಕೂಡ, ಇವತ್ತಿಗೂ ದಾಳಿ ಆಗ್ತಿದ್ರು ಕೂಡ ಈ ಧರ್ಮ ಉಳ್ಕೊಂಡು ಬಂದಿದೆ. ಬಸವಣ್ಣವ್ರ ಧರ್ಮ ಉಳ್ಕೊಂಡು ಬಂದಿದೆ, ಬೆಳ್ಕೊಂಡು ಬಂದಿದೆ. ಕಾರಣ ಅಲ್ಲಿ ಪುಣ್ಯದ ಅಂಶವೂ ಕೂಡ ಇತ್ತು. ಹೊಡೆದಾಟ ಬಡದಾಟಕ್ಕೆ ನಿಂತಿದ್ರೆ ಅಲ್ಲಿ ಪಾಪದ ಅಂಶ ಸಂಗ್ರಹ ಆಗ್ತಿತ್ತು. ಅವರಾಗೆ ವಚನ ಸಾಹಿತ್ಯವನ್ನು ಸುಡೋದಕ್ಕೆ ಬಂದಾಗ, ಶರಣರನ್ನು ಕೊಲೆ ಮಾಡಿದಾಗ ಅನಿವಾರ್ಯವಾಗಿ ಮಡಿವಾಳ ಮಾಚಿದೇವರ ನೇತೃತ್ವದಲ್ಲಿ, ಅಕ್ಕನಾಗಮ್ಮನವರ ಸಾರಥ್ಯದಲ್ಲಿ ನೇತೃತ್ವದಲ್ಲಿ ಯುದ್ಧ ಮಾಡಬೇಕಾದ ಪ್ರಸಂಗ ಬಂದಾಗ ಖಡ್ಗ ಹಿಡಿದ್ರು ಶರಣರು. ಅಲ್ಲಿವರೆಗೂ ಹಿಡಿದಿಲ್ಲ, ಸಾಹಿತ್ಯ ರಕ್ಷಣೆಗಾಗಿ ಖಡ್ಗ ಹಿಡಿದ್ರು. ಆದರೆ ರಾಜ್ಯ ಸ್ಥಾಪನೆಗಾಗಿ, ಭೂಮಿಗಾಗಿ ಹೊಡೆದಾಟ ಮಾಡಲಿಲ್ಲ. ಅದು ಪುಣ್ಯದ ಅಂಶ, ಲಿಂಗಾಯತ ಧರ್ಮದ ಪುಣ್ಯದ ಅಂಶ. ಆದ್ರಿಂದ ಇದು ಬೆಳೆಯುತ್ತೆ, ಬಾಳತ್ತೆ, ಮತ್ತೆ ಮುಂದಿನ ಜನಾಂಗಕ್ಕೆ ಮಾರ್ಗದರ್ಶನ ಮಾಡುತ್ತೆ. ಬರೀ ಲಿಂಗಾಯತ ಧರ್ಮ ಒಂದೇ ಅಲ್ಲ, ನಮ್ಮ ಋಷಿ ಮುನಿಗಳ ಉಪನಿಷತ್ತುಗಳೇನಿದಾವೆ, ವೇದ ಉಪನಿಷತ್ತು, ಅದರಲ್ಲೂ ಜ್ಞಾನಕಾಂಡ ಅಂತ ಕರೀತಾರೆ, ಷಡ್ದರ್ಶನಗಳು, ಯೋಗ, ವಿಶ್ವ ಯೋಗ ದಿನ ಆಗಿರೋದು ಅದಕ್ಕೆ ಸಾಕ್ಷಿ. ಅದಕ್ಕೆ ನಾವು ತಿಳ್ಕೋಬೇಕು, ಬೇರೆ ದೃಷ್ಟಿಕೋನದಿಂದ ನಮ್ಮ ದೇಶವನ್ನ ಅಳೆಯೋದಕ್ಕೆ ಹೋಗ್ಬಾರ್ದು, ಸಂಕುಚಿತ ದೃಷ್ಟಿಯಿಂದ ನಮ್ಮ ದೇಶವನ್ನ ಅಳೆಯಕ್ಕೆ ಹೋಗ್ಬಾರ್ದು. ಅದರ ಅರ್ಥ ನಮ್ಮ ರಾಜರುಗಳು ಮಾಡಿದ ತಪ್ಪನ್ನ ಮುಚ್ಚಬೇಕು ಅಂತ ಅಲ್ಲ, ಅವ್ರು ಮಾಡಿದ ತಪ್ಪನ್ನು ನಾವು ಅರ್ಥ ಮಾಡ್ಕೊಂಡಿರ್ಬೇಕು. ನಮ್ಮಲ್ಲೇ ಪರಸ್ಪರ ಹೊಡೆದಾಡಿ, ಮಣ್ಣಿಗಾಗಿ ಹೊಡೆದಾಡಿ, ಹೆಣ್ಣಿಗಾಗಿ ಹೊಡೆದಾಡಿ ಸತ್ತವ್ರದ್ದು ನಮಗೆ ಗೊತ್ತಿರಬೇಕು, ಅವ್ರು ಮಾಡಿದ ಪಾಪವು ನಮಗೆ ಗೊತ್ತಿರಬೇಕು. ಅದನ್ನ ತಿಳ್ಕೊಂಡು ನಾವು ಆ ಪಾಪವನ್ನು ಮಾಡಬಾರ್ದು. ಈಗಿನ ಜನಾಂಗದವರು ಇನ್ನೇನು ಚುನಾವಣೆಯಲ್ಲಿ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರಲ್ಲ, ಚುನಾವಣಾ ವಿಷಯದಲ್ಲಿ ಅಥವಾ ವ್ಯಕ್ತಿಗಳ ವಿಷಯದಲ್ಲಿ, ವ್ಯಕ್ತಿಗಳ ನಾಯಕರ ಕುಟುಂಬದ ವಿಷಯದಲ್ಲಿ ಸುಳ್ಳು ಆರೋಪಗಳನ್ನು ಮಾಡಿದ್ರೆ ಅದು ಕೂಡ ಪಾಪನೇ, ಅದು ಕೂಡ ಪಾಪನೇ. ಅದನ್ನ ನೀವು, ನಿಮ್ಮ ಪಕ್ಷ, ನೀವು ಅನುಭವಿಸ್ಬೇಕಾಗತ್ತೆ. ಆವಾಗ ದೇವರು ಕೊಡುವ ಶಿಕ್ಷೆ, ಪ್ರಜೆಗಳು ಕೊಡುವ ಶಿಕ್ಷೆನೇ ಘನವಾಗಿರುತ್ತೆ. ಆದರೆ ದೇವರು ಕೊಡುವ ಶಿಕ್ಷೆ ಇನ್ನೂ ಘನವಾಗಿರುತ್ತೆ. ಆ ದೇವರ ಶಿಕ್ಷೆಗೆ ನಾವು ಒಳಗಾಗಬಾರ್ದು. ಯಾರೇ ಇರಲಿ, ರಾಜಕಾರಣಿಗಳಿರಲಿ ಅಥವಾ ಉದ್ಯಮಿಗಳಿರಲಿ ಅಥವಾ ನಿಮ್ಮಂಥ ಸಾಮಾನ್ಯ ಜನ ಇರಲಿ, ಯಾರೂ ಕೂಡ ದೇವರ ಅವಕೃಪೆಗೆ ಪಾತ್ರರಾಗಬಾರ್ದು. ದೇವರ ಅವಕೃಪೆಗೆ ಪಾತ್ರರಾಗೋದಂದ್ರೆ ಸುಳ್ಳು ಹೇಳೋದು, ಸುಳ್ಳು ಆರೋಪಗಳನ್ನು ಮಾಡೋದು, ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಹೇಳ್ಕೊಂತ ಅಡ್ಡಾಡಿದ್ರೆ ಅದು ಕೂಡ ಈಗಿನ ಕಾಲದ ಪಾಪನೇ, ರಾಷ್ಟ್ರೀಯ ಪಾಪ ಅದು ಕೂಡ. ಆದ್ರಿಂದ ಆ ನಿಟ್ಟಿನಲ್ಲಿ ನಮ್ಮ ಋಷಿಗಳು, ತಪಸ್ವಿಗಳು ಏನ್ ಇಚ್ಛೆಯನ್ನು ಹೊಂದಿದ್ರು ಅಂದ್ರೆ ಜಗತ್ತಿಗೆ ಮಾರ್ಗದರ್ಶನ ಆಗುತ್ತೆ ಭಾರತ ದೇಶದಿಂದ. ಅದು ಮಹಾರಾಷ್ಟ್ರ ಅರವಿಂದ್ರು ಸ್ಪಷ್ಟವಾಗಿ ಹೇಳ್ತಾರೆ, ಇದನ್ನ ಲ್ಯಾಬೊರೇಟರಿ ಅಂತ ಕರೀತಾರೆ. ಅದಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ತ್ಯಾಗ ಮಾಡಿದಂಥವರು, ಬಲಿದಾನ ಅವರ ಒಂದು ಆ ತ್ಯಾಗ ಬಲಿದಾನಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಹಾಗಂತೇಳಿ ನಾವು ಸೋಮಾರಿಗಳಾಗಿ, ಆಲಸಿಗಳಾಗಿ ಅಥವಾ ಭೋಗಲಾಲಸಿಗಳಾಗಿ ನಮ್ಮ ಜೀವನವನ್ನು ಮುಗಿಸಬಾರ್ದು. ಅವರೊಂಥರ ಹೋರಾಟ ಮಾಡಿದ್ರೆ ನಾವು ನಮ್ಮ ಶರಣರು, ಸಂತರು, ಋಷಿಗಳು ತೋರಿಸಿದಂತಹ ರೀತಿಯಲ್ಲಿ ಆತ್ಮ ಸ್ವಾತಂತ್ರ್ಯಕ್ಕಾಗಿ, ಆಧ್ಯಾತ್ಮಿಕ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಮಾಡ್ತಾ ದೇಶದ ಕಟ್ಟುವಿಕೆಯಲ್ಲಿ, ರಾಷ್ಟ್ರ ನಿರ್ಮಾಣದಲ್ಲಿ ನಮ್ಮ ಪಾತ್ರವನ್ನ ನಾವು ವಹಿಸಲೇಬೇಕು. ಆ ದೃಷ್ಟಿಯಿಂದನೇ ಈ ಪ್ರವಚನ ನಾನು ಇಟ್ಕೊಂಡಿರ್ತಕ್ಕಂಥದ್ದು. ಬೆಳಗ್ಗೆ ಹೊತ್ತು ಮುಖ್ಯವಾಗಿ ನಾವು ತಿಳ್ಕೋಬೇಕಾದ್ದು ನಮ್ಮ ದೇಶವನ್ನು ನಾವು ಹೇಗೆ ಕಟ್ಟಬೇಕು. ಮುಂದೆ ಕಟ್ಟೋದಕ್ಕಾಗಿ ಎಷ್ಟು ಜನ ತ್ಯಾಗ ಮಾಡಿದ್ರು, ಎಂತೆಂಥ ಶಿಕ್ಷೆಯನ್ನು ಅನುಭವಿಸಿದ್ರು, ಎಂತೆಂಥ ನೋವನ್ನು ಉಂಡ್ರು, ಅದನ್ನ ನಾವು ಮುಂದೆ ತಿಳ್ಕೊಳ್ಳೋರಿದ್ದೀವಿ. ಸ್ವಾತಂತ್ರ್ಯ ಹೋರಾಟಗಾರರು ಅವರ ತ್ಯಾಗ ಬಲಿದಾನವನ್ನು ತಿಳ್ಕೊಂಡು, ಬರೀ ತಿಳ್ಕೊಳ್ಳೋದು ನಮ್ಮ ಗುರಿ ಅಲ್ಲ, ನಮಗೇನು ಯಾರೋ ಸಿಲೆಬಸ್ ಕೊಟ್ಟಿಲ್ಲ ಇದನ್ನ, ಅಥವಾ ಶ್ರಾವಣ ಮಾಸ ಮುಗಿಸೋದು
ಕಾರ್ತಿಕ್ ಮಾಸ ಮುಗಿಸೋದು ಅಥವಾ ನವರಾತ್ರಿ ಮುಗಿಸೋದು ನಮ್ಮ ಗುರಿ ಅಲ್ಲ. ನಮ್ಮ ಗುರಿ ನಮ್ಮ ಬದುಕನ್ನ ಕಟ್ಟಿಕೊಳ್ಳುವುದು ಆ ಹೋರಾಟಗಾರರ ಬೆಳಕಿನಲ್ಲಿ, ಅವರ ಹೋರಾಟಗಾರರ ಪ್ರೇರಣೆಯಿಂದ, ಅವರ ಒಂದು ತ್ಯಾಗ ಬಲಿದಾನಗಳ ಜ್ಞಾನದಿಂದ ನಮ್ಮ ಬದುಕನ್ನ ವಿಶೇಷವಾಗಿ ಕಟ್ಟಿಕೊಳ್ಳೋಣ. ಪ್ರತಿಯೊಬ್ರು, ಬರೀ ಸ್ವಾಮೀಜಿ ಅಷ್ಟೇ ಅಲ್ಲ, ಇಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದೀರ, ಕಸ ಹೊಡೆಯೋದ್ರಿಂದ ಹಿಡ್ಕೊಂಡು ಅಡಿಗೆ ಮಾಡೋವರೆಗೆ, ಡ್ರೈವಿಂಗ್ ಇಂದ ಹಿಡ್ಕೊಂಡು ದನ ಕಾಯುವವರೆಗೆ ಪ್ರತಿಯೊಬ್ರು ಕೂಡ ಈ ಒಂದು ಮಾತುಗಳನ್ನು ಅರ್ಥ ಮಾಡ್ಕೋಬೇಕು. ನಿಮ್ಮ ಬದುಕನ್ನ ವಿಶೇಷವಾಗಿ ಕಟ್ಕೋಬೇಕು. ನಿಮ್ಮ ಕೆಲಸನೇ ಮಾಡಿ, ಚೆನ್ನಾಗಿ ಮಾಡಿ, ಅರ್ಥಪೂರ್ಣವಾಗಿ ಮಾಡಿ, ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸ್ಕೊಳ್ಳಿ. ಪ್ರೀತಿಯಿಂದ ಬದುಕ್ತಕ್ಕಂಥದ್ದನ್ನ ಕಲ್ತ್ಕೊಳ್ಳೋಣ. ಹಾಗೆ ಮಾಡಿದ್ದೆ ಆದರೆ ಈ ನಮ್ಮ ಏನು ಬೆಳಗಿನ ಈ ಗೋಷ್ಠಿ ಏನಿದೆ ಇದು ಸಾರ್ಥಕ ಆಗತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಗಮನ ಹರಿಸಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.